ಪುದೀನ ನೋಡಿ ನಾನು ಹೆಂಗ್ ಕಿತ್ತಾಕ್ತಾ ಇದ್ದೀನಿ. ಯಾವ ಕಡೆ ಹೋಗ್ತಿದ್ದೀವಿ? ಮೈಸೂರಿಗೆ ಹೊರಡುತ್ತಿದ್ದೀವಿ. ವಾಪಸ್ ಬರುವುದು ಸಂಡೇ. ತಗೊಳ್ಳೋ ಚೆನ್ನಾಗಿದೆ ಜಗ್ಗು, ತಗೊಳ್ಳೋ ಚೆನ್ನಾಗಿದೆ ಜಗ್ಗು, ನೀವು ಚೆನ್ನಾಗಾಗುತ್ತೆ ಜಗ್ಗು. ಅಲ್ಲಪ್ಪ ರೋಡಲ್ಲಿ ಎಲ್ಲೂ ಊಟ ಸಿಗಲ್ಲ ಅಂತ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪೆಲುಕೋಟೆ ಚೆಲುವನಾರಾಯಣ ಸ್ವಾಮಿ. ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಮೈಸೂರಿಗೆ ಹೊರಟಿದ್ದೀವಿ. ಅದಕ್ಕಿಂತ ಮುಂಚೆ ಲಂಚ್ ಬ್ರೇಕ್ ಅಲ್ಲಿ 10 ನಿಮಿಷದಲ್ಲಿ ಊಟ ಮಾಡ್ಕೊಂಡು ಇನ್ನು 50 ನಿಮಿಷದಲ್ಲಿ ಬಟ್ಟೆ ತಗೋಬೇಕು ಅಂತ ನಾವು ನಮ್ಮ ಹುಡುಗರು ಬಟ್ಟೆ ಅಂಗಡಿಗೆ ಬಂದಿದ್ದೀವಿ. ಹಲೋ ಫ್ರೆಂಡ್ಸ್, ಬನ್ನಿ ಬಟ್ಟೆ ಕೊಡಿಸ್ತೀನಿ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ. ನಮ್ಮ ಮಂಜಪ್ಪ ಬೇರೆ ಚೆನ್ನಾಗಿ ಬಟ್ಟೆನೆಲ್ಲ ನೋಡ್ಕೊತಾವನ್ನ ತಗೊಳ್ಳಲ್ವ ಗೊತ್ತಿಲ್ವೇ. ಸಾಗರ ಲೋಕಿನೂ ನೋಡ್ತಾರೆ, ಬಟ್ ಇವ್ರುಗಳು ಎರಡು ಲಾಟ್ ಬೇಕಾದ ತಗೊಂಡಿರ್ತಾರೆ. ವಿಜಯನ ಮೊಬೈಲ್ ನೋಡ್ತಾರೆ. ವಿಜಯ್ ನೀವೇನು ಬಟ್ಟೆ ತಗೋತೀರಾ? ಇಲ್ಲ ಬಿಡು. ಚೆನ್ನಾಗಿದೆ ಬಟ್ಟೆಗಳು, ಬಟ್ ಆದ್ರೂ ಅಂಥದ್ದು ಶಾರ್ಟ್ಸು ಮತ್ತು ಪ್ಯಾಂಟ್ ಚೆನ್ನಾಗಿದ್ದಾವೆ ಅದಕ್ಕೆ ಶರ್ಟ್ ಕಂಪೇರ್ ಮಾಡಿದ್ದೆ. ಸೊ ಇಲ್ಲಿ ಕೋರ್ಮಂಗ್ಲ ಸ್ಟುಡಿಯೋ ಆಯ್ತಲ್ಲ, ಅದು ಆಪೋಸಿಟಲ್ಲೇ ಈ ಚಿಕ್ಕ ಒಂಥರ ಗೋಡನ್ ಥರ ಇದೆ, ಅಲ್ಲಿ ಸಿಗುತ್ತೆ. ಹೋಟ್ಲಿದೆ ಪಕ್ಕದಲ್ಲಿ, ನೋಡ್ಕೊಂಡು ತಗೋಬೋದು. ಇಸ್ಕೊಳಕ್ಕೂ ಬರಲ್ವಾ? ಮತ್ತೆ ಇದನ್ನೇ ಹೆಂಗ್ ಮಾಡ್ತೀಯಾ? ಮತ್ತೆ ಅದೆಲ್ಲ ಹೆಂಗ್ ಮಾಡ್ತೀಯಾ? ಚೆನ್ನಾಗಿದೆ ಜಗು, ನಿಂಗೆ ಚೆನ್ನಾಗಾಗುತ್ತೆ ಕಣ ಜಗು. ಈ ಚೆನ್ನಾಗಿದೆ ವಿಜಯ್. ಇವಾಗ ಪರ್ಚೇಸ್ ಮುಗಿಸ್ಕೊಂಡು ಆಫೀಸ್ ಕಡೆ ಹೋದ್ವಿ. ಈವ್ನಿಂಗು ಅಂತ ಸ್ಟಾರ್ಟ್ ಮಾಡ್ತೀವಿ ನಾವು ನಂಜನಗೂಡು ಮೈಸೂರು ಕಡೆಗೆ. ನಾವು ಮಹನೀಯರೇ, ಮಹಿಳೆಯರೇ ಮತ್ತು ಮಕ್ಕಳೇ, ನಾವೀಗ ಯಾವ ಕಡೆ ಹೋಗ್ತಿದ್ದೀವಿ? ಮೈಸೂರಿಗೆ ಹೊರಡುತ್ತಿದ್ದೀವಿ. ವಾಪಸ್ ಬರುವುದು ಸಂಡೇ. ಅಲ್ಲಿ ತನಕ ನಮ್ಮ ಕೌಶಿಕ್ನ ಕ್ಲೀನಾಗಿ ನೋಡ್ಕೊಳ್ಳಿ. ಇವಾಗ ನಾವು ಹೊರಟಿದ್ದೀವಿ. ಸೊ ನೋಡೋಣ ಜರ್ನಿ ಹೇಗಿರುತ್ತೆ ಅಂತ. ಇಲ್ಲಿ 2 ಕಾರಲ್ಲಿ ಹೊರಡ್ತಿದ್ದೀವಿ, ನೋಡೋಣ. ನೀವು ಎಲ್ಲರ ಮುಂದೆ ಡಿಸ್ಕ್ಲೋಸ್ ಮಾಡೋ ಥರ ಇದ್ದೀರಾ ಸಾಗರ್ ನೀವು? ಎಲ್ಲರಿಗೂ ಅವನು ಸ್ವೀಟ್ ಅನ್ಸ್ತಾನೆ. ಸ್ವೀಟ್ ಅನ್ಸುತ್ತೆ ತಾನೆ. ಅವ್ನು ಬಿರಿಯಾನಿ ತಂದ್ಕೊಟ್ಟಿದ್ದು, ಅದೇ ಪಾರ್ಟಿಗೆ ತಂದ್ಕೊಟ್ಟಿದ್ದು ಅವನು. ಅಲ್ಲಪ್ಪ ರೋಡಲ್ಲಿ ಎಲ್ಲೂ ಊಟ ಸಿಗಲ್ಲ ಅಂತ ಅವನು ಬಾಯಿಗೋಸಿ ನೀರು ಬಿಡ್ರಲ್ಲ. ಲೋಕಿ ಹೆಂಗಿದ್ಯಾ? ಲೋಕಿ ಹೆಂಗಿದೆ? ಇದೆಲ್ಲ ಖಾಲಿ ಆಗ್ಬಿಟ್ಟು ಎಲ್ಲ ಆಮೇಲೆ ಜಗ್ಗೊಂದು ರೈಸ್ ಬೇರೆ ಒಂದು ಕುಲಿ ಆಗ್ಬಿಟ್ಟು ಅವನು. ನಂಗೆ ಗೊತ್ತಿಲ್ಲ, ರೈಸ್ ಕಳ್ದ ಕೊಟ್ಟು ತೋಳ. ಮಂಜನ ಶುಗರ್ ಇದು ಬೆಲ್ಲ ಜಾಸ್ತಿ ಬೇಡ, ಬೆಲ್ಲ ಕಡಿಮೆ ಏನಾದ್ರು ಚೆನ್ನಾಗಿರುತ್ತೆ ಇದು ಬೆಲ್ಲ. ಹಂಗಂದ್ರೆ ನಂಜಪ್ಪ ತೀಟ ಮುಚ್ಕ ಕುಡಿಯ. ಇವಾಗ ಊಟ ಮುಗಿಸ್ಕೊಂಡು ಕಾಫಿನೂ ಮತ್ತು ಟೀನು ಮುಗಿಸ್ಕೊಂಡು, ಚೆನ್ನಾಗಿತ್ತು ಕಾಫಿ. ಆ್ಯಕ್ಚುಲಿ ಏನೋ ಬೆಳಗಾವಿ ಕಾಫಿ ಅಂತ ಮಂಜು ಕುಡಿಸ್ತಾ, ಚೆನ್ನಾಗಿತ್ತು. ಇವಾಗ ಹೊಲ್ಟಿದ್ದೀವಿ. ಇವಾಗ ಇನ್ನೊಂದು ಕಡೆ ಎಲ್ಲ ಹೋಯ್ತು. ನಮ್ಗೆ ಇವತ್ತು ಕರ್ಕೊಂಡು ಹೋಗೋಣ ಕಣಪ್ಪ ಮೈಸೂರಿಗೆ. ಇವತ್ತು ನಮ್ಮನ್ನು ಕಷ್ಟ ಇವ್ರ ಜೊತೆ ಜೀವನ ಮಾಡೋದು. ಎಲ್ಲ ಮುಗಿಸ್ಕೊಂಡು
ಎಲ್ಲ ತಗೊಂಡು ಇವಾಗ ಮೈಸೂರು ನಂಜನಗೂಡು ಕಡೆ ಹೊರಟಿದ್ದೀವಿ. ಕಾರಲ್ಲಿ ಹೆಂಗೆ ವೈಬ್ಸ್ ಮಾಡ್ತೀವಿ ನೋಡ್ತೀನಿ ನೀವು. ಹಂಗೂ ಹಿಂಗೂ ರಾತ್ರಿ ಮಿಡ್ನೈಟಲ್ಲಿ ಬಂದು ಸೇರ್ಕೊಂಡ್ವಿ ಫಾರ್ಮ್ ಹೌಸ್ಗೆ. ಇದು ಅಗಸ್ತ್ಯ ಫಾರ್ಮ್ ಹೌಸ್ ಅಂತ. ನಮ್ಮ ಫ್ರೆಂಡು ನಮ್ಮ ಕೊಳಗಿದ್ದಾರೆ ಮನೋಹರ್ ಅಂತ, ಅವ್ರ ಫ್ರೆಂಡು ಆ್ಯಕ್ಚುಲಿ. ಫಾರ್ಮ್ ಹೌಸ್ ಸಖತ್ತಾಗಿದೆ. ನಂಜನಗೂಡಿಂದ ಒಂದು 15 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಸೊ ನೀವು ನೋಡ್ತಿರ್ಬೋದು ಫಾರ್ಮ್ ಹೌಸಲ್ಲಿ ಅಂಥದ್ದು ಒಂದು ಮುಂದೆ ಎಲ್ಲ ಅಂಥದ್ದೇ ತೋಟ ಗೀಟ ಎಲ್ಲ ಮಾಡ್ಕೊಂಡು ಮನೋಹರ ಇವರಲ್ಲಿ ಮಂಜುಯಲ್ಲಿ ಸೊ ಬೆಳಗ್ಗೆ 6:30 ಆಗಿದೆ. ಇವಾಗ ನೀರ ಸಿಗುತ್ತಂತೆ, ನೀರ ತಗೊಳಕ್ಕೆ ಹೋಗ್ತಾಯಿದ್ದೀವಿ. ನೋಡಿ ಇವರೇ ಮನು ಅಂತ, ಈ ಫಾರ್ಮ್ ಹೌಸು ಫ್ರೆಂಡ್ ಇರೋದಲ್ಲ, ಇವರಿಬ್ಬರು ದೋಸ್ತಂತೆ. ಇವರೇ ನಮ್ಮನ್ನು ಕರ್ಕೊಂಡ್ಬಂದಿರೋದು. ನಂಜನಗೂಡಲ್ಲಿ ನಮಗೆ ಮಟನ್ನು ಹುಡುಕಿ ತಗೊಂಡು ಇವಾಗ ಅವರೆಕಾಯಿ ತಗೊಂಡ್ವಿ. ಅವರೆಕಾಯಿ ನಮಗೆ ಬಟಾಣಿ ಬೇಕಿತ್ತು, ಸೀಸನ್ ಇಲ್ವಂತೆ, ನಿಜಾನೋ ಸುಳ್ಳು ಗೊತ್ತಿಲ್ಲ. ಅದಕ್ಕೆ ಇವಾಗ ಅವರೆಕಾಯಿ ತಗೊಂಡು ಹೊಂಟಿದ್ದೀವಿ. ಇವಾಗ ನಾನು ಟಿಫನ್ ಮಾಡೋಣ ಅಂತ ನಮ್ಮ ಮನೆಯವರು ಫಾಸ್ಟ್ ಫುಡ್ಡಿಗೆ ಕರ್ಕೊಬಂದವ್ರೆ. ಊಟ ಮಾಡ್ಕೊಂಡು ನಮ್ಮ ಹುಡುಗರಿಗೆ ಪಾರ್ಸಲ್ ಕಟ್ಟಿಸ್ಕೊಂಡು ತಗೊಂಡೋಗ್ಬೇಕು. ಮಾಡ್ತಾ ಇಲ್ಲ ಎದ್ದೊಳ್ತಲ್ಲ ಅಂತ ಹೇಳಿದ್ನಲ್ಲ. ಇವಾಗ ಆಗಲ್ಲ. ಏನೋ ನಮ್ಸು ಅಂದ್ರೆ ಸರಿಯಾಗಿ ನಮ್ಸ್ಕಿ ಹಾಕೋಣ. ಕಹಿ ಬರುತ್ತೆ ಅದು. ಹಾಯ್ ಫ್ರೆಂಡ್ಸ್, ಸೊ ನಾವ್ ಇವಾಗ ಮಾಡ್ತಾ ಇರೋದು ಬಂದ್ಬಿಟ್ಟು ಚಿಕನ್ ಬಿರಿಯಾನಿ ಮಾಡ್ತಾ ಇದೀವಿ. ಇದು ಪುದೀನಾ ನೋಡಿ, ನಾನು ಹೆಂಗ್ ಕಿತ್ತಾಕ್ತಾ ಇದ್ದೀನಿ. ಇಲ್ಲಿ ಮೆಣಸಿನ್ಕಾಯಿನ ನೆನೆಸಿದ್ದೀವಿ ಬಿರಿಯಾನಿಗೋಸ್ಕರ. ಬನ್ನಿ ಲೋಕೇಶ್, ಏನು ಕವರ್ ಮಾಡಿ. ಇದು ಮೆಣಸಿನ್ಕಾಯಿನ ಹುರಿದು ನೆನೆಸಿರೋದು ರುಬ್ಬಕ್ಕೆ. ಹೇಗಿದೆ ಸಾಗರ್? ಸೂಪರ್ ಆಗಿದೆ ನೀವು ಮಾಡಿರೋ ಮಟ್ಟ. ಥ್ಯಾಂಕ್ ಯು ಬಾಸ್. ವೆಜಿಟೇರಿಯನ್ ನಾನೇ ಮಾಡಿದ್ದು. ಸೂಪರ್ ಖುಷಿ, ಚೆನ್ನಾಗಿದೆ ಕೌಶಿಕ್. ಚಿಕನ್ ಬಿರಿಯಾನಿ ತಿಂದೆ. ಅಲ್ಲೇ ಪಕ್ಕದಲ್ಲೇ ನೋಡಿ ಅಂತಾರೆ ಮಂಜುನಾಥ್ ಅಂತ, ಅವನೇ ಮಾಡಿದ ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ತೋರಿಸ್ತೀನಿ ರೀ, ಆಂಬು ಸ್ಟೈಲ್ ಅಂತೆ, ನಮ್ಮ ಮಂಜುನಾಥ್ ಮಾಡಿರೋದು. ಸದ್ಯಕ್ಕೆ ಇಲ್ಲಿ ವೆಜ್ ಬಿರಿಯಾನಿ ಕೂಡ ಇದೆ. ವೆಜ್ಜಲ್ಲಿ ಪನ್ನೀರ್ ಹಾಕಿ ಮಾಡಿದ್ದೀವಿ. ಆಮೇಲೆ ಹಂಗೆ ಮಟನ್ ಚಾಪ್ಸ್. ನೋಡಿ ಮರ ಗಿಡ ಏನೂ ಇಲ್ಲ, ಕಾರಣ ಈ